ಏನು ಬ್ರೋ ಆಡ್ಬೋದಾ? ಇಲ್ಲ ಅದೇ ಅವರು ಇವಾಗ ನಾನೊಂದು ವಿಡಿಯೋ ಹಾಕಿದ್ದೆ ಈ ಥರ ಹೋಗ್ತಿದ್ದೀನಿ ಬರ್ತೀರಾ ಅಂತ, ಹಂಗೆಲ್ಲ ಬಂದಿದ್ದು ಯಾರು ಒಬ್ರು ಗೊತ್ತಿಲ್ಲ ಫಸ್ಟಿಂದ, ಎಲ್ಲರೂ ಇವಾಗೇ ಪರಿಚಯ ಆಗಿತ್ತು. ಸೊ ಆ ಥರ ಇದು 3ನೇ ಸತಿ ಮಾಡೋದು. 3ನೇ ಸತಿ ಮಾಡಿದ್ದಕ್ಕೆ ಈ ಪ್ಲೇಸ್ ಚೂಸ್ ಮಾಡಿದ್ದು ನಾವು. ನೀವು ಚೂಸ್ ಮಾಡೋದು ಸ್ವಲ್ಪ ಬೇಗ ಮಾಡ್ಬೇಕು ತಾನೇ ಈಗ? ಇಲ್ಲ, ಅವ್ರು ಎಲ್ಲ ಕಡೆಯಿಂದ ಬರಬೇಕಲ್ಲ, ಸೊ ಬೇಗ ಹೇಳಿದ್ರೆ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಇರ್ತಾರೆ. ಸೊ ಅದಕ್ಕಂತ ನಾವು 7:30ಗೆ ಬಂದಿದ್ವಿ. 7:30ಗೆ ಬೆಂಗಳೂರು ಬಿಟ್ಟವರು ಇಲ್ಲಿ ಬರೋಕ್ಕೆ 10 ಗಂಟೆ ಆಯಿತು. ಅದಕ್ಕೆ ಸರಿ ಸರಿ. ಸೊ ಫೈನಲಿ ಹೋಗ್ತಿದ್ದೀವಿ. ಎಸ್, ಬಾಯ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಕ್ರೇಜಿ ಇತ್ತು ಗುರು. ಸ್ವಲ್ಪ ಬೇಗ ಬಂದಿದ್ರು ಇಟ್ ವುಡ್ ಹ್ಯಾವ್ ಬೀನ್ ಗ್ರೇಟ್, ಬಿಕಾಸ್ ಖಾಲಿ ಆಗ್ಬಿಡ್ತು ಗುರು ಎಲ್ಲ. ಪಾಪ ಕೆಲವು ಜನಕ್ಕೆ ಸಿಗಲಿಲ್ಲ, ಅವರು ಸಿಕ್ತು ಎಲ್ರಿಗೂ. ಬಟ್ ಸ್ವಲ್ಪ ಬೇಗ ಬಂದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಗ್ರೇಟ್. ಎಕ್ಸ್ಪೋಜರ್ ಎಲ್ಲ ಜಾಸ್ತಿ ಇಟ್ಬಿಟ್ಟಿದೆಯಾ ನೋಡಲ್ಲಿ, ಫುಲ್ ಜಾಸ್ತಿ ಇದೆ ನಿಂದು. ಹಾಂ, ಮಿರರಲ್ಲಿ ನೋಡಿ ನಿಂಗೆ ಗೊತ್ತಾಗುತ್ತೆ, ಫುಲ್ ವೈಟ್ ಇದೆ. ಸೊ ಬಾಯ್ಸ್ ಜಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ತುಂಬ ಯೋಚನೆ ಮಾಡಿದ್ವಿ ನಾವು ಆ್ಯಕ್ಚುಲಿ ಹೋಗ್ಬೇಕಾ ಇಲ್ಲ ಅಂತ, ಬಿಕಾಸ್ ತುಂಬ ಬಿಸಿಲಿದೆ ಅಲ್ಲ, ಹತ್ತೋದು ಕಷ್ಟ ಆಗುತ್ತೆ. ಬಟ್ ಎನಿವೇಸ್ ಇಲ್ಲಿ ತನಕ ಬಂದಿದ್ದೀವಿ ಅಂದಮೇಲೆ ನೋಡಿದ್ರೆ ಬೆಟರ್ ಇರುತ್ತೆ ಅಂತ ಎಲ್ಲರೂ ಹ್ಞೂ ಅಂದಿದ್ದಾರೆ. ಸೊ ಹೋಗ್ತಿದ್ದೀವಿ. 20 ಕಿಲೋಮೀಟ್ರ್ ಇದೆ ಇಲ್ಲಿಂದ ಬೆಟ್ಟ. ಆಮೇಲೆ ಆನ್ ದ ವೇನೇ ಅದು ಬೆಂಗಳೂರಿಗೆ. ಸೊ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗೋಕ್ಕೆ ಜಾಸ್ತಿ ಏನಾಗಲ್ಲ, ಆನ್ ದ ವೇ ಹೋದಂಗೆ ಆಗುತ್ತೆ. ರೈಟ್, ಸೊ ಗಾಯ್ಸ್ ಊರ ಹೆಸರು ಬಂದುಬಿಟ್ಟು ಅಚ್ಚಲು ಅಂತ. ಸೊ ಅಚ್ಚಲು ಬೆಟ್ಟಕ್ಕೆ ಬಂದಿದ್ದೀವಿ. ಅಚ್ಚಲಲ್ಲಿರೋ ಬೆಟ್ಟ ಈಸ್ ಅಚ್ಚಲು ಬೆಟ್ಟ. ಸೊ ಲೆಟ್ಸ್ ಸಿ. ಬಾಯ್ಸ್ ಆಲ್ರೆಡಿ ಹೋಗಿದ್ದಾರೆ ಮುಂದೆ, ನಾವೊಂದು 5-6 ಜನ ಹಿಂದೆ ಉಳ್ಕೊಂಡಿದ್ದೀವಿ. ಅವ್ರು ಹೋಗ್ತಿದ್ದೀವಿ ಇವಾಗ. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಐತೆ ಗುರು ಇಲ್ಲಿ ಅಚ್ಚಲು ಬೆಟ್ಟ. ಆಫ್ ರೋಡೆಲ್ಲ ಗಾಡಿ ಇದ್ದರೆ ಯಾವ ಲೆವೆಲ್ಗೆ ಎಬ್ಬಿಸ್ಬೋದು ಅಂದರೆ, ಇವಾಗ ನನಗೆ ಗೊತ್ತಾಯಿತು ಆಫ್ ರೋಡ್ ಏನಕ್ಕೆ ಪ್ರಿಫರ್ ಮಾಡ್ತಾರೆ ಗಾಡಿ ಅಂತ, ಅಡ್ವೆಂಚರ್ ಗಾಡಿನ. ಹೋಗ್ತಿಲ್ಲ ಬ್ರೋ, ನಿಲ್ಲಿಸ್ಬೇಡಿ, ಮೇಲೇ ನಿಲ್ಲಿಸ್ಬೇಕು ನೀವು. ಹಾಂ, ಮೇಲೋಗಿ ಬನ್ನಿ. ಹಾಂ ಬಿಡು. ಓಕೆ, ಅಪ್ಪ ಕಾಲು ಹಿಡ್ಕೊಂಬಿಡ್ತು. ಅವನು ಬರಲಿರು, ಹೋಗೋಣ. ಹುಷಾರು. हाँ चलो
ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇದೆ ಗುರು ಇಲ್ಲಿ. ಕ್ರೇಜಿ ಅಪ್ಪ, ನಿಜ ಹೇಳ್ತಿದ್ದೀನಿ, ಆಫ್ ರೋಡ್ ನೋಡೋಕ್ಕಾದ್ರೆ ನಂಗೆ ಇನ್ನೂ ತನಕ ಭಯ ಬಂದಿಲ್ಲ. ಈ ಸತಿ ಹೆವಿ ಭಯ ಬರ್ತಿದೆ ಗುರು. ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಇದೆ, ಅಂದರೆ ನಾರ್ಮಲ್ ಇಲ್ಲ ಇದು. ಅಪ್ಪ ಅಲ್ಲಿ ಒಂದು ಸತಿ 2 ಸತಿ ಟೈರ್ ಸ್ಟಕ್ ಆಗಿಬಿಟ್ಟಿತ್ತು. ನನಗಂತೂ ಬಾಯಿಗೆ ಬಂದುಬಿಟ್ಟಿದ್ದು ಗುರು ಎಲ್ಲ. ಬಂದರು ಬಾಯ್ಸ್ ಬಂದರು. ಅವರೆಲ್ಲಿದ್ದಾರೆ? ಅವ್ರ ಕಡೆ ಹೋದ್ರೆ ಅನ್ಸುತ್ತೆ. ಹೌದಾ? ಅಲ್ಲ ಅವರಲ್ಲ, ಕೆಳಗೆ ಹೋಗ್ಯಾರ ಅವರು. ಹಾಂ, ಇಲ್ಲೋ ಅಲ್ಲೋ ಒಂದೇ ಗಾಡಿ ಇದೆ. ಅವನು ನಮ್ಮ ಜೊತೆ 390 ಬಂದ. ಹೆಂಗೆ ಬಂದ ಗೊತ್ತಾ? ಸುಮ್ಮನೆ ಹಚ್ತಿದ್ದಾನೆ ರೋಡ್ ಥರ. 390 ನಾವೆಲ್ಲ ಗುದ್ದ ಆಡ್ಕೊಂಡ್ಬಂದ್ವಿ. ಎಸ್. ಸೊ ಗೈಸ್, ದಿಸ್ ಈಸ್ ದ ವ್ಯೂ. ಸೊ ಇಲ್ಲಿ ಫುಲ್ ಟಾಪಲ್ಲಿ ಹಿಂಗೆ ವ್ಯೂ ಇದೆ. ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ರೆಡಿನಾ? ನಾನು ಹೇಳ್ತೀನಿ, ನಗ್ಸ್ಬೇಡ್ರಿ. ಹಾಂ, ಏನಿಲ್ಲ ಬ್ರೋ, ನಾನು ಹೇಳ್ತೀನಿ. 4K ಫಾಲೋವರ್ಸ್ಗೆ ರೈಡ್ ಅನೌನ್ಸ್ ಮಾಡಿದೆ, ಯಾರೂ ಬಂದಿಲ್ಲ, ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತೀನಿ. ಆಮೇಲೆ ಜಸ್ಟ್ ಕಿಡಿಂಗ್ ಗಾಯ್ಸ್ ಅಂತ ಹಿಂಗೆ ತೋರಿಸ್ತೀನಿ, ನೀವೆಲ್ಲ ಓಕೆ. ಸೊ ಗೈಸ್, 4Kಗೆ ಒಂದು ರೈಡ್ ಅನೌನ್ಸ್ ಮಾಡಿದ್ದೆ. ನನಗೆ ಯಾಕೋ ಅನಿಸಿತ್ತು ಈ ಸತಿ ಯಾರೂ ಬರಲ್ಲ ಅಂತ. ಒಬ್ಬನೇ ಬಂದಿದ್ದೀನಿ, ನೀವು ವ್ಯೂ ನೋಡ್ಬೋದು. ಬೇಜಾರಾಗ್ತಿದೆ. ಜಸ್ಟ್ ಕಿಡಿಂಗ್ ಗಾಯ್ಸ್. ಸೊ ಗಾಡಿ ಎಲ್ಲ ನೋಡ್ಬೋದು ನೀವು, ಇಷ್ಟು ಜನ ಗಾಡಿ ಇದ್ದಾವೆ. ಓಕೆ ಗಾಯ್ಸ್, ಹೋಗ್ತಿದ್ದೀವಿ. ಅಲ್ಲಿ ನೋಡ್ಬೋದು ನೀವೆಲ್ಲ, ಅಲ್ಲಿ ನಿಂತಿದ್ದಾರೆ, ಇಲ್ಲೂ ಎಲ್ಲ. ಸೊ ಇದೇ ಸ್ಪಾಟಲ್ಲಿ ನಿಂತು ಫೋಟೋ ತೊಗೊಂಡೆಲ್ಲ ಮುಗಿಸ್ಕೊಂಡು. ಬಿಸಿಲಿದೆ ಗುರು, ಇಲ್ಲ ಆರಾಮಾಗಿ ಇಲ್ಲೇ ಇದ್ದು ಏನಾದರೂ ಮಾಡ್ಬೋದಿತ್ತು, ಬಟ್ ಬಿಸಿಲು ಹೆವಿ ಇದೆ. ನೀರು ತಂದಿಲ್ಲ ನಾವು, ಎಷ್ಟು ಸೋಂಬೇರಿಗಳಂದರೆ. ನೀರಿಗೇನಾದರೂ ತಂದಿದ್ರೆ ಸ್ವಲ್ಪ ಚಿಲ್ ಮಾಡ್ಬೋದಿತ್ತು. ವಾಪಸ್ ಹೋಗ್ತಿದ್ದೀವಿ. ಓಕೆ ಗೈಸ್, ಫೈನಲ್ ಸ್ಟಾಪ್ಗೆ ನಿಂತಿದ್ದೀವಿ. ಒಂದು ಫೋಟೋ ಹೊಡಿತೀನಿ ಅಂದರು, ಅದಕ್ಕೆ. ಗಾಯ್ಸ, ಆ 3,000 ಕೊಟ್ಟು ಬ್ರೇಕ್ ಪ್ಯಾಡ್ ಹಾಕ್ಸಿದ್ದು ವರ್ತ್ ಅನ್ನೋದು ಗುರು. ಹೆಂಗೆ ನಿಲ್ಲೋದು ಗೊತ್ತಾ, ಜುಪ್ ಅಂತ. ನಾನು ಆಫ್ ರೋಡಿಗೆ ಇವಾಗ ಇಳಿಸ್ತಿದ್ದೀನಿ, ರೇರ್ ಬ್ರೇಕ್ ಯೂಸ್ ಮಾಡ್ತಿಲ್ಲ, ಬರೀ ಫ್ರಂಟ್ ಬ್ರೇಕ್ ಯೂಸ್ ಮಾಡ್ತಿದ್ದೀನಿ. ಲಿಟ್ರಲಿ ರಪ್ಪ ಅಂತ ನಿಲ್ಲೋದು ಗುರು. ಓ ಮೈ ಗಾಡ್, ಕ್ರೇಜಿ ಗುರು. ಸೊ KTM ಬ್ರೇಕಿಂಗ್ ಏನು ಅಂತಾರಲ್ಲ, 1% ಸುಳ್ಳಿಲ್ಲ, ನಾನು ಹೇಳ್ತಿದ್ದೀನಿ. ಫ್ರಂಟ್ ಬ್ರೇಕ್ ಇಸ್ ದ ಕಿಂಗ್. ಮೈ ಗಾಡ್. ಏನು ಬ್ರೋ, ಆಡ್ಬೋದಾ? ಹತ್ತು ಜನ. ಬಂದು ಹೋಣ ಅವರು. ಹೋಣ ಬನ್ನಿ. ಹಾಂ, ಅವ್ರು ಹೋಗಿದ್ದಾರೆ, ಅವರು ಇಲ್ಲೇ ಇದ್ರೆ ನೋಡ್ಬೋದಿತ್ತು. ನೀವು ಸ್ವಿಮ್ಮಿಂಗ್ ಬರುತ್ತಾ ನಿಂಗೆ? ಹಂಗೆ ಬರಲ್ಲ, ಅದಕ್ಕೆ ಬನ್ನಿ. ಸೊ ಗೈಸ್, ವಾಟರ್ ಬ್ರೇಕ್ ತೊಗೋತಿದ್ದೀವಿ ಬಿಕಾಸ್ ವಿ ಆರ್ ಎಕ್ಸಾಸ್ಟೆಡ್. ಡ್ರಿಂಕ್ಸ್ ಬ್ರೇಕ್ ತೊಗೊಂಡ್ವಿ. ಬಾಯ್ ಬ್ರೋ. ಸೊ ಇವ್ರು ಬಂದುಬಿಟ್ಟು ಅಲ್ಲೇ ಬೆಟ್ಟಕ್ಕೆ ಬಂದಿದ್ರು, ಮೈಸೂರಿಂದ ಒಬ್ಬರೇ ಬಂದಿದ್ರಂತೆ. ಸೊ ಇವರೊಬ್ಬರು ಫ್ರೆಂಡ್ ಆದರು ಅಲ್ಲಿ.
ಬಟ್ ನೈಸ್ ರೋಡ್ ಇಲ್ಲ, ನೈಸ್ ರೋಡ್ ಅಂದರೆ ನಾವು ಮತ್ತೆ ಸುತ್ತೋರ್ಕೊಂಬರ್ಬೇಕಲ್ಲ. ನೆಲಮಂಗ್ಲಕ್ಕೆ ಹೋಗುತ್ತಾನೆ ಡೈರೆಕ್ಟ್. ಇದು ದಾಸಹಳ್ಳಿ ಜಾಗಡಿ ಕ್ರಾಸು ಯಶವಂತಪುರ ಹಾಂ ಅಲ್ಲಿಗೆ ಹೋಗುತ್ತೆ. ಹಾಂ ಹೋಗ್ಬೋದಾ? ಹೋಗ್ಬೇಕಿಲ್ಲ ಹಾಂ ಗುರುಗುಂಟೆಪಾಳ್ಯಕ್ಕೆ ಬಂದು ಮತ್ತೆ ಹಂಗೆ ಲಾಂಗ್ ಹೋಗ್ಬೇಕು. ಗುರುಗುಂಟೆಪಾಳ್ಯಗೆ ಹೋಗ್ಬೋದಾ ಲೆಫ್ಟ್ ಅಂದ್ರೆ? ಇವಾಗ ನೈಟ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಗುರುಗುಂಟೆಪಾಳ್ಯಕ್ಕೆ. ಗುರುಗುಂಟೆಪಾಳ್ಯಗೆ ಅಲ್ಲಿಂದ ಹೋಗ್ಬೋದು ನಾ, ಒಳಗೆ ಲೆಫ್ಟ್ ಹೊಡೆದ್ರೆ ಬರ್ತದೆ. ಈಗ ನೀ ಸ್ಟ್ರೇಟ್ ಹೋಗ್ಬೇಕನು? ಗಾಯಾಳಿ ವಿಲೇಜ್ ಅಲ್ಲಿ ಸ್ಟ್ರೇಟು ಅಲ್ಲೇ ಹೆಬ್ಬಾಳ ಬಂದೆ. ಸ್ಟ್ರೇಟ್ ಸರಿ, ಸ್ಟ್ರೇಟ್ ಹೋಗೋರಿಗೆ ಬಾಯ್ ಬ್ರೋ, ಬಾಯ್. ಸಿಗಮ್ಮು, ನಾವು ಲೆಫ್ಟ್ ಹೊಡಿತೀವಿ, ಲೆಫ್ಟ್ ಹೋಗ್ತೀವಿ ನಾವು. ಹೌದಾ ಬ್ರೋ, ಬಾಯ್. ಲೆಫ್ಟ್ ಹೋಗ್ತೀವಿ ನಾವು. ಹಾಂ, ಸ್ಟ್ರೇಟ್ ಹೋಗ್ತೀರಾ? ಸರಿ, ಇಲ್ಲೇ ಸ್ಟ್ರೇಟ್ ಅಲ್ಲ? ಹಾಂ ಸರಿ ಬ್ರೋ. ಹಾಂ ಸಿಗೋಣ, ಬಾಯ್. ಹಾಂ ಸ್ಟ್ರೇಟಾ ಲೆಫ್ಟಾ ಸ್ಟ್ರೇಟಾ? ಹಾಂ ಸರಿ ಬ್ರೋ, ನಾವು ಲೆಫ್ಟ್ ಹೋಗ್ತೀವಿ. ಸರಿ ಬಾಯ್, ಸಿಗೋಣ. ಸೊ ನೈಸ್ ರೋಡಲ್ಲಿ ಹೋಗ್ತಿದ್ದೀವಿ, ಲೆಟ್ಸ್ ಗೋ. ಫಸ್ಟ್ ಟೈಮ್ ಇಸ್ ದ ನೈಸ್ ರೋಡ್ ಇಸ್ ದ ಓಹ್ ಮೈ ಗಾಡ್. ಸೊ ಗೈಸ್, ಫೈನಲಿ ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ತುಂಬ ಜನಕ್ಕೆ ಮೆಜೆಸ್ಟಿಕ್ ಅಂತ ಕೇಳಿರ್ತೀರ, ಆಚೆ ಇರೋರೆಲ್ಲ, ಬೆಂಗಳೂರು ಬಿಟ್ಟು ಆಚೆ ಇರೋರು. ಸೊ ಮೆಜೆಸ್ಟಿಕ್ ಅಂದರೆ ಇದೆ. ಆ ಕಡೆ ಫುಲ್ ಹೆವಿ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ, ನೂರಾರು ಬಸ್ಗಳು ನಿಂತಿರ್ತಾವಲ್ಲಿ. ಈ ಕಡೆ ಮೆಜೆಸ್ಟಿಕ್ದೆ ರೈಲ್ವೆ ಸ್ಟೇಷನ್ನು KSR. ಯಾನಗರ್? ಟಾಟಾ ನಗರ ಯಾವುದು? ಅಲ್ಲಿ ಈ ಕಡೆ ಭದ್ರಪಲ್ಲಿ ಹೋಗ್ತದೆ. ಸೊ ಹೆಬ್ಬಾಳು ದಾಟಬೇಕಾ ನೀನು? ಹೆಬ್ಬಾಳು ದಾಟಬೇಕಾ? ಇಲ್ಲ, ಲೆಫ್ಟ್. ಓಕೆ ಗಾಯ್ಸ್, ಫೈನಲಿ ರೈಡ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಇವಾಗ. ಸೇಮ್ ವೇಯಲ್ಲಿ ಮನೆ ಇರೋರು ಒಂದಿಬ್ಬರು ನನ್ನ ಜೊತೆನೇ ಇದ್ದಾರೆ, ಅವರು ಹೋಗ್ತಾರೆ ಇವಾಗ. ಸೊ ಇದು 4K ಫಾಲೋವರ್ಸ್ ರೀಚ್ ಆಗಿದ್ದಕ್ಕೆ ಒಂದು ಬ್ರೇಕ್ಫಾಸ್ಟ್ ರೈಡು ಆಗಿತ್ತು. ಸೊ ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾದಲ್ಲಿ ಯಾರ್ಯಾರು ನೋಡ್ತಿದ್ದೀರಾ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಕ್ರೇಜಿ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಿರ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್, ಸಿಗೋಣ, ಬಾಯ್.